ಕೈ ಯಾಕಂತ ಮಾಡಿದ್ರೆ ಹಿಂಗ್ ಬರ್ರಿ ನೋಡ್ರಿ, ನಾನು ನೋಡ್ದಲ್ಲ. ನೋಡ್ರಿ ಯಾರು? ಭದ್ರನೇ ಅಲ್ಲ, ವೀರಭದ್ರ. ಭಲೆ ಭಲೆ, ವೇಷ ಚೆನ್ನಾಗಿ ಒಪ್ಪಿದೆ. ಕಳ್ಳ ವೇಷವನ್ನೇ ಕಾಯಂ ವೇಷವನ್ನಾಗಿ ಮಾಡಿಕೊಂಡ್ಯಾ? ಭದ್ರ, ನಾನು ನಿನಗೆ ಹೇಳಿದ ಕಾರ್ಯವೇನಾಯ್ತು? ಮತ್ತೆ ಭೇಟಿಯಾಗಲೇ ಇಲ್ಲ, ಪಂಡಿತನಿಗೂ ಸಿಕ್ಕಿಲ್ಲವಂತೆ, ಬಹುಮಾನಕ್ಕಾಗಿಯೂ ಬರಲಿಲ್ಲ. ನಿಮ್ಮ ಬಹುಮಾನ ನಿಮ್ಮ ಬಳಿಯಲ್ಲೇ ಇರಲಿ. ಶಿವಶರಣನ್ನು ಅವಮಾನ ಮಾಡುವ ಕೆಲಸ ಇನ್ನು ಸಾಕು ಮಾಡಿ ಮಂಚನನವರೇ. ಮುಚ್ಚೋವಾಯ್, ಹಿಂಗ ಮುಚ್ಚುವ. ಇನ್ನೊಮ್ಮೆ ಸಲುಗೆಯಲ್ಲಿ ಸಂಬೋಧಿಸಿದರೆ ನಾಲಿಗೆಯಲ್ಲಿ ಕಿತ್ತಿ ನಾಯಿಗೆ ಹಾಕಬೇಕಾದಿತ್ತು. ಕಪಟ ಸನ್ಯಾಸಿ ಕಾವಿ ಧರಿಸಿದ ಮಾತ್ರಕ್ಕೆ ಸತ್ಪುರುಷನಾದನೆ. ನಿಮಗೇನು ಗೊತ್ತು ಶರಣ ತತ್ವ? ಪರಶುವ ಮುಟ್ಟಿದ ಲೋಹ ಲೋಹವಾಗಿ ಉಳಿಯುವುದೇ? ಮಂತ್ರಿಗಳೇ, ಇದು ವೇಷವಲ್ಲ, ಉಡುಪು. ಬಸವಣ್ಣನವರ ದಿವ್ಯ ಬೋಧನೆಯಿಂದ ಕಳುವು ಸುಲಿಗೆ ಎಲ್ಲವನ್ನು ಬಿಟ್ಟಿದ್ದೇನೆ. ದೇವರ ದೇವ ನಮ್ಮಪ್ಪ ಬಸವಣ್ಣ. ಇಹಲೋಕವು ಶಿವಲೋಕವಾಗಲು ಶರಣ ಸೇವೆಯೊಂದೇ ಸಾಕು. ಇದೀಗ ನಾನು ಕಾಯಕದಿಂದ ಉಪಜೀವಿಸುವ ಶರಣ ಜೀವನವನ್ನು ಸಾಧಿಸಿದ್ದೇನೆ. ಆ ಬಸವನಂತೆ ಇವನು. ಸ್ವಾಮಿ, ಬಸವನಿಂದೆ ಶರಣನಿಂದೆ ನಾನು ಕೇಳಿ ಸಹಿಸಲಾರೆ. ಗೌರವ ಬಯಸುವವರು ಗೌರವದಿಂದ ನಡೆದುಕೊಳ್ಳಬೇಕು. ಭದ್ರ, ಇದನ್ನು ನಿನ್ನಿಂದ ನಾನು ಕಲಿಯಬೇಕಾಯಿತೆ. ನಿನ್ನ ಮಾತಿಗೆ ಕೋಪ ಬರದೆ ನಗು ಬರುತ್ತಿದೆ. ಪಾಪ, ನಿನಗಿನ್ನು ಅನುಭವ ಸಾಲದು. ಸಾಕು, ನಿಮ್ಮ ಅನುಭವ ನಿಮಗೆ ಇರಲಿ. ನನಗೆ ನೀಡಿದ ನಿಮ್ಮ ಅನುಭವಕ್ಕೆ ಇಗೋ ಶರಣು ಶರಣಾರ್ಥಿ. ನೀವು ಅನುಭವ ನೀಡದಿದ್ದರೆ ನನಗೆ ಈ ಅನುಭವ ಸಂಘ ಹೇಗೆ ದೊರೆಯುತ್ತಿತ್ತು? ನಿಮ್ಮ ವಿಚಾರಕ್ಕೆ ಕೋಟಿ ಕೋಟಿ ಪ್ರಣಾಮ. ಇನ್ನು ನಾನು ಬರುವೆ. ನಮಸ್ಕಾರ ಮಂಚಣ್ಣ ಮಂತ್ರಿಗಳಿಗೆ. ನಮಸ್ಕಾರ ಪಂಡಿತರೇ, ಏನ್ ಸಮಾಚಾರ? ಸಾಕಾಯ್ತ್ರಿ. ಕಲ್ಯಾಣ ರಾಜ್ಯದಾಗ ಆಗಬಾರ್ದು ಆಗಿ ಹೋಯ್ತ್ರಿ. ಮಂಚಣ್ಣ ಮಂತ್ರಿಗಳ ಸುದ್ದಿ ಕೇಳಿಲ್ಲೇನ್ರಿ? ಏನ್ರಿ ಸುದ್ದಿ ಅದು ಪಂಡಿತರೇ? ಮಧುವರ್ಷನ ಮಗಳನ್ನ ಹರಳಯ್ಯ ನಮ್ಗನಿಗೆ ಕೊಟ್ಟು ಮದುವೆ ಮಾಡಿಸ್ಬಿಟ್ರು. ಬಸವಣ್ಣನೇ ಮುಂದಾಗಿ ಕೆಲಸ ಮಾಡ್ಯಾನಂತ್ರಿ. ಮುಂದೆ ಬರ್ರಿ, ಹಂಗೆ ಮುಂದೆ ಬರ್ರಿ. ಅವ್ರವ್ರ ಹಾಗಾದ್ರೆ ನಾವೀಗ ಸುಮ್ಮನಿರಬಾರ್ದು. ಮಹಾರಾಜರಿಗೆ ಸುದ್ದಿ ತಿಳಿಸಿ ಇವರನ್ನು ಅಪರಾಧಿಗಳು ಎಂದು ಆಸ್ಥಾನಕ್ಕೆ ಕರೆಸಬೇಕು ಪಂಡಿತರೇ. ಹೌದೌದು, ತಡ ಯಾಕ, ನಡ್ರಿ. ನ್ಯಾಯ ನಿರ್ಣಯ ಅಲ್ಲೇ ಆಗ್ಲಿ. ಹೌದು ಪಂಡಿತರೇ, ಅಲ್ಲೇ ಆಗಿ ನಡ್ರಿ.